ವಿನಯ್ ಇಸ್ ಅ ಸ್ವೀಟ್ ಹಾರ್ಟ್ ಮ್ಯಾಮ್. ನಮ್ರತಾ ನಾನು ಮೀಟ್ ಮಾಡಿರೋ ಮೋಸ್ಟ್ ಆನೆಸ್ಟ್ ಜೆನ್ಯೂನ್ ಪರ್ಸನ್. ನಾನು ಸುಮಾರು ಜನ ಹೊರಗಡೆ ಹೋದಾಗೆಲ್ಲ ಹೇಳ್ತಾರೆ, ನೀವು ಹೊರಗಡೆ ಬಂದಾಗ ನೀವು ಅತ್ತಾಗ ನಾವು ಒತ್ತಿದ್ದೀವಿ ನಿಮ್ಮ ಜೊತೆ ಅಂತ. ನನಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನು ಯಾವುದೂ ಇಲ್ಲ. ಥ್ಯಾಂಕ್ ಯು, ಲವ್ ಯು. ಇವಾಗ ನಾನು ನಿಮಗೆ ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಏನಂತಂದರೆ ಎಲ್ಲರೂ ಈಗ ಒಂದು ವರ್ಡಲ್ಲಿ ನೀವು ಹೇಳಬೇಕು ಅವ್ರ ಬಗ್ಗೆ. ನೀವು ಏನು ನಿಮ್ಮ ಅಭಿಪ್ರಾಯ ಆ ಮನೆಯಲ್ಲಿ ಹೋಗಿದ ತಕ್ಷಣ ನಿಮಗೆ ಯಾವ ಥರ ನೀವೆಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಆ್ಯಂಡ್ ಬರೋವರೆಗೂ. ಸೊ ಒಂದು ವರ್ಡಲ್ಲಿ ನನಗೆ ಆನ್ಸರ್, ಓಕೆನಾ? ಸೊ ಫಸ್ಟ್ ವಿನಯ್. ವಿನಯ್ ಇಸ್ ಅ ಸ್ವೀಟ್ ಹಾರ್ಟ್ ಮ್ಯಾಮ್. ಅದನ್ನು ಜನ ನೋಡಬೇಕು. ಅದನ್ನು ಜನ ಯಾವಾಗ ನೋಡ್ತಾರೋ ಆವಾಗ ಈ ಸೀಸನ್ ಅವ್ರನ್ನ, ಅಂದರೆ ದಸ್ ನಥಿಂಗ್ ಸ್ಟಾಪಿಂಗ್ ಹಿಮ್ ಫ್ರಮ್ ವಿನಿಂಗ್ ದಿಸ್ ಸೀಸನ್. ನಮ್ರತಾ ನಾನು ಮೀಟ್ ಮಾಡಿರೋ ಮೋಸ್ಟ್ ಆನೆಸ್ಟ್ ಜೆನ್ಯೂನ್ ಪರ್ಸನ್. ಸಂಗೀತ ಇಸ್ ದ ಸ್ಮಾರ್ಟೆಸ್ಟ್ ಆಫ್ ದೆಮ್ ಆಲ್. ಭಾಗ್ಯಶ್ರೀ ಮ್ಯಾಮ್, ಐ ಡೋಂಟ್ ನೋ, ನನಗೆ ಅವ್ರ ಅರ್ಥನೇ ಆಗಲಿಲ್ಲ. ಶೀಸ್ ಅಂದರೆ ಒಂಥರ ಅರ್ಥ ಆಗದೇ ಇರೋ ಕ್ಯಾರೆಕ್ಟ್ರು ನನಗೆ. ಓಕೆ, ಈಶಾನಿ ಆ್ಯಕ್ಚುಲಿ ಒಳ್ಳೆ ಫ್ರೆಂಡ್ ಅವಳು. ಅಂದರೆ ನಾವು 3 ಜನ ಡೌನ್ ಆಗಿದ್ದಾಗ ಅವಳು ನಿಂತಿರೋಳು. ಅವಳು ಅಫ್ಕೋರ್ಸ್ ಯಾವಾಗಲೂ ಡೌನ್ ಆಗಿರೋಳು, ಅವಾಗ ನಾವು ನಿಲ್ತಾ ಇದ್ವಿ. ಬಟ್ ನಾವು 3 ಜನ ಡೌನ್ ಆಗಿದ್ದಾಗ ಅವಳು ನಿನ್ನವಳು. ಅಂದರೆ ದ್ಯಾಟ್ ಇಸ್ ಫ್ರೆಂಡ್ಶಿಪ್ ಅಲ್ಲ. ಸಿರಿ ಮ್ಯಾಮ್ ಒಂಥರ ಈಗ ರೆಫ್ರಿ ಥರ ಆಗಿದ್ದಾರೆ ಆ ಮನೇಲಿ. ಬಟ್ ಸಿರಿ ಮ್ಯಾಮ್ ಅಗತ್ಯ ಆ ಮನೆಗಿದೆ, 100% ಇದೆ. ನೀತು ನಂಗೆ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ. ನೀತು ಇಸ್ ಅ ಫೈಟರ್. ಅವರು ಆ ಮನೇಲಿ ಒಂದು ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾಯಿದ್ರು ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಶಿ ಇಸ್ ದ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಟು ರೆಪ್ರೆಸೆಂಟ್ ದ್ಯಾಟ್ ಕಮ್ಯುನಿಟಿ. ಆ ಕಮ್ಯುನಿಟಿ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಕ್ರಿಯೇಟ್ ಆಗಿರೋ ಕಾರಣ ನೀತು. ಓಕೆ, ಮೈಕಲ್ ಅಂದರೆ ಈಸ್ ಲೈಕ್ ಯಾರೋ ಯಾರು ಅಂತಾರಲ್ಲ, ಅಂದರೆ ತುಂಬ ಒಳ್ಳೆ ಫ್ರೆಂಡು, ತುಂಬ ಒಳ್ಳೆ ಪ್ಲೇಯರು. ಅಂದರೆ ಅವನಿಗೆ ಐ ಡೋಂಟ್ ನೋ, ಒಂದಷ್ಟು ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ನ ಕ್ರಾಸ್ ಮಾಡಿದ್ದಾನೆ. ಬಟ್ ಮೇ ಬಿ ಅವ್ನಿಗೆ ಮುಂಚೆನೇ ಕನ್ನಡ ಬಂದಿದ್ದರೆ ಇಷ್ಟೊತ್ತಿಗೆ ನಾ ಈ ಫೈನಲಿಸ್ಟ್ 3 ಜನ ಹೇಳ್ತಾ ಇದ್ನಲ್ಲ, ಅದರಲ್ಲಿ ಮೈಕಲ್ದು ಒಂದು ಹೆಸರೇ ಇರ್ತದೆ. ಅಂದರೆ ಸ್ಟಾರ್ಟಿಂಗಿಂದ ಅವನ ಇದನ್ನು ರ್ಯಾಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ. ಬಟ್ ಸ್ಟಿಲ್ ಮೈಕಲ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ದರ್ ಆ್ಯಂಡ್ ಈಸ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಆಲ್ಸೋ. ಸ್ನೇಕ್ ಶ್ಯಾಮ್ ಗೊತ್ತಿಲ್ಲ ಮ್ಯಾಮ್ ನನಗೆ. ಅಂದರೆ ಅವ್ರು ತೀರಾ ಓಪನ್ ಅಪ್ ಆಗೋಷ್ಟೊತ್ತಿಗೆ ಹೊರಗಡೆ ಇದ್ದರು. ನನಗೆ ಯಾಕೋ ಅವ್ರು ಸ್ವಲ್ಪ ಔಟ್ ಆಫ್ ಪ್ಲೇಸ್ ಅನಿಸಿದ್ರು ಅಲ್ಲಿ. ಅಂದರೆ ರಕ್ಷಕ್ ಇಸ್ ದ ಸ್ವೀಟೆಸ್ಟ್ ಮ್ಯಾಮ್. ಅಂದರೆ ಹೊರಗಡೆ ಅವ್ನದ್ದು ಏನೇ ಇಮೇಜ್ ಇರ್ಬೋದು, ಜನ ಏನೇ ಅಂದ್ಕೊಂಡಿರ್ಬೋದು, ಭಯಂಕರ ಸಿನ್ಸಿಯರ್ ಹುಡುಗ. ಯಾವುದಾದ್ರು ಕೆಲಸ ಅವನಿಗೆ ಕೊಟ್ಟರೆ ನೀಟಾಗಿ ಮಾಡ್ತಾನೆ. ಮತ್ತು ಅವ್ನ ಕೆಲಸ ಅಲ್ಲ ಅಂದರೂ ಅದನ್ನು ಅವನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮುತುವರ್ಜಿ ತೊಗೊಂಡು ಮಾಡ್ತಾನೆ. ಈಸ್ ಅ ವೆರಿ ಸ್ವೀಟ್ ಬಾಯ್. ಆಮೇಲೆ ವರ್ತೂರ್ ಸಂತೋಷ್ ಒಂಥರ ಫೀನಿಕ್ಸ್ ಇದ್ದಂಗೆ. ಅಂದರೆ ಹೊರಗಡೆ ಏನಾಯಿತು ಅಂತ ನಂಗೆ ಬಂದಮೇಲೆ ಗೊತ್ತಾಯಿತು. ಬಟ್ ಅವ್ರು ಅಷ್ಟೆಲ್ಲ ಕಷ್ಟದಲ್ಲಿ ಮತ್ತೆ ಒಳಗಡೆ ಬಂದು ನಾನು ಮತ್ತೆ ಫೈಟ್ ಮಾಡ್ತೀನಿ ಅಂತ ಎದ್ದು ನಿಂತ್ಕೊಂಡ್ರಲ್ಲ, ಅದಕ್ಕೆ ಹಿ ಹ್ಯಾಸ್ ಮೈ ರೆಸ್ಪೆಕ್ಟ್. ಕಾರ್ತಿಕ್ ಸ್ವಲ್ಪ ನಂಗೆ ಡಿಸ್ಟ್ರ್ಯಾಕ್ಟೆಡ್ ಅನಿಸ್ತಾರೆ. ಬಟ್ ಅವ್ರಿಗೆ ಈ ಗೇಮ್ಗೆ ಬೇಕಾಗಿರೋ ಸ್ಕಿಲ್ಸ್ ಎಲ್ಲ ಇದೆ. ಈ ಗೇಮ್ ಆಡಬೇಕು ಅಂದರೆ ಬಿಗ್ ಬಾಸ್ ಮೆಟೀರಿಯಲ್ ಅಂತಾರಲ್ಲ, ಐ ಫೀಲ್ ಈಸ್ ಬಿಗ್ ಬಾಸ್ ಮೆಟೀರಿಯಲ್. ಐ ಡೋಂಟ್ ನೋ, ಅವಿನಾಶ್ ಇಸ್ ಅ ವೆರಿ ನೈಸ್ ಗಾಯ್. ಬಟ್ ಬಿಗ್ ಬಾಸ್ ಮನೇಲಿ ಯಾಕಿದ್ದಾರೆ, ವೈ ಹಿಮ್ ಅಂತ ನಂಗೆ ಸ್ವಲ್ಪ ಡೌಟ್ ಇದೆ. ಅದು ಅವ್ರು ಇನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ. ಆಮೇಲೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರು ನಂಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ರೆಸ್ಪೆಕ್ಟ್ ಯಾರು ಕೊಟ್ಟು ತೊಗೊಳೋದಲ್ಲ, ಅರ್ನ್ ಮಾಡಬೇಕು, ನೀವು ಪಡ್ಕೊಬೇಕು, ನೀವು ಅದನ್ನು ಸಂಪಾದನೆ ಮಾಡಬೇಕು. ಅದನ್ನು ಅವ್ರು ಇನ್ನೂ ಸಂಪಾದನೆ ಮಾಡಿಲ್ಲ. ತನಿಷಾನು ನನ್ನ ಪ್ರಕಾರ ಇಸ್ ಲೈಕ್ ಪ್ರಾಪರ್ ಬಿಗ್ ಬಾಸ್ ಮೆಟೀರಿಯಲ್. ಆಮೇಲೆ ಅವರು ಏನು ಕೆಲಸ ಇದ್ದರೂ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ಡಿಲಿಜೆಂಟಾಗಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಅವರು ಅಷ್ಟು ಬಿಗ್ ಬಾಸ್ ಮೆಟೀರಿಯಲ್ ಆಗಿರೋದಕ್ಕೆ ಎಷ್ಟು ದಿನ ಇರೋದು. ಇಲ್ಲಾಂದರೆ ಅವರು ಟಾಸ್ಕೀಸ್ಗೆಲ್ಲ ಏನು ಯಾವುದೂ ಮಾಡಿಲ್ಲ ನಾನು ನೋಡಿರೋಂಗೆ. ಪವಿ
ಪವಿಗೆ ಆ್ಯಕ್ಚುಲಿ ನನ್ನ ಪ್ರಕಾರ ಒಳ್ಳೆ ಕಂಟೆಸ್ಟೆಂಟ್ ಅವರು. ಅವ್ರನ್ನ ಯಾಕೆ ಇಷ್ಟು ಬೇಗ ಕಳಿಸಿದ್ರು ಅಂತ ನಂಗೆ ಡೌಟ್ ಇದೆ. ಅಂದರೆ ಪವಿಗೆ ಕಂಪೇರ್ ಮಾಡಿದ್ರೆ ಪವಿ ತುಂಬ ಮುಂದೆ ಇದ್ದಾರೆ. ಅವಿಗಿಂತ ಒಂದು 2-3 ಟೈಮ್ ಮುಂದೆ ಇದ್ದಾರೆ. ಆ್ಯಂಡ್ ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ, ಸ್ಟ್ರೆಂತ್ ಇತ್ತು, ಕ್ಲಿಯರಾಗಿ ಮಾತಾಡ್ತಾರೆ. ಇದೆಲ್ಲ ಇದ್ದು ವೇಸ್ಟೆಡ್ ಪೊಟೆನ್ಷಿಯಲ್ ಅಷ್ಟೇ. ಅಂದರೆ ಅವ್ರದ್ದು ಅಂತಲ್ಲ, ಅವ್ರು ಏನು ಮಾಡಬೇಕೋ ಮಾಡಿದ್ರು. ಬಟ್ ಪ್ರತಾಪ್ ಅವ್ರ ಬಗ್ಗೆ? ಪ್ರತಾಪ್ ಇಸ್ ಲೈಕ್ ದಿಸ್ ಮ್ಯಾಡ್ ಜೀನಿಯಸ್. ಆ ಮ್ಯಾಡ್ ಜೀನಿಯಸ್ ಅಂದರೆ ಅಂದರೆ ಟೋಟಲ್ ಉಲ್ಟಾ ಪಲ್ಟಾ ಮಾಡ್ಬೋದು ಗೇಮು, ಇಲ್ಲಾಂದರೆ ತೀರಾ ಗೆಲ್ಸ್ಕೊಟ್ಬಿಡ್ಬೋದು ಗೇಮು. ಸ್ವಲ್ಪ ಒಂಥರ ಆ್ಯಕ್ಚುಲಿ ವೈಲ್ಡ್ ಕಾರ್ಡ್ ಪ್ರತಾಪ್ ಮನೇಲಿ, ಪ್ರಾಪರ್ ವೈಲ್ಡ್ ಕಾರ್ಡು. ಮನೆಗೆ ಅಂತ ಸೂಟೇಬಲ್ ಆಗಿದ್ದಾರೆ ಅವರು. ಓಕೆ, ಇವಾಗ ಒಂದು ಲಾಸ್ಟ್ ಕ್ವಶನು. ಇನ್ ಕೇಸ್ ನೀವೇನಾದರೂ ಬಿಗ್ ಬಾಸ್ ಸೀಸನ್ 10 ವಿನ್ ಆಗಿದ್ರೆ ಆ ಒಂದು ಅಮೌಂಟು ಏನು ಮಾಡ್ತಾಯಿದ್ರಿ? ಯಾವ ಥರ ಎಂಜಾಯ್ ಮಾಡ್ತಾಯಿದ್ರಿ ವಿನ್ ಆಗಿದ್ರೆ? ಐ ಡೋಂಟ್ ನೋ ಮ್ಯಾಮ್. ಆಮೇಲೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಬಿಗ್ ಬಾಸ್ ಗೆಲ್ಲಬೇಕಾಗಿಲ್ಲ, ಓಕೆನಾ? ಆಮೇಲೆ ನನಗೆ ಐ ಆಮ್ ಔಟ್, ಬಿಗ್ ಬಾಸ್ ಗೇಮಿಂದ ಔಟ್. ನನಗೆ ವಾಪಸ್ ಒಳಗಡೆ ಹೋಗು ಅಂದರೂ ನಾನು ಐ ಡೋಂಟ್ ಥಿಂಕ್ ಐ ವಿಲ್ ಗೋ. ಸೊ ಯಾರು ಗೆಲ್ತಾರೋ ಅವ್ರು ಏನಾದರೂ ಅದನ್ನು ಒಳ್ಳೆಯದಾಗಿ ಯೂಸ್ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಅಗತ್ಯ ಇರುತ್ತೆ. ಆ್ಯಂಡ್ ನನ್ನ ದುಡ್ಡನ್ನು ನಾನು ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಟ್ಯಾಲೆಂಟ್ ಮೇಲೆ ಸಂಪಾದನೆ ಮಾಡ್ಕೋತೀನಿ ಮ್ಯಾಮ್. ಬಿಗ್ ಬಾಸ್ ಗೆದ್ದೇ ದುಡ್ಡು ಮಾಡಬೇಕು ಅಂತೇನಿಲ್ಲ. ಅಲ್ಲ, ಒಂದು ಏನಂದರೆ ಬಿಗ್ ಬಾಸ್ ಮನೆಯಿಂದ ನೀವು ವಿನ್ ಆಗಿ ಬಂದ ಮೇಲೆ ಆ ಒಂದು ಖುಷಿಗೆ ಸಿಕ್ಕಿರುತ್ತಲ್ಲ, ಅದನ್ನು ನೀವು ಯಾವ ಥರ ಜನಗಳಿಗೆ ಹಂಚ್ಕೊಳ್ತೀರಾ? ಐ ಡೋಂಟ್ ನೋ ಮ್ಯಾಮ್. ಅಂದರೆ ನನಗೇನು ಸಿಗಬೇಕೋ ಈ ಶೋಯಿಂದ ಸಿಕ್ಕಿದೆ. ಆಮೇಲೆ ನಾನು ಯಾವತ್ತೂ ಅದಾದರೆ ಇನ್ನೇನೋ ಆಗುತ್ತೆ ಆ ಪ್ರಾಬಬಿಲಿಟಿ ಮತ್ತು ಹೈಪೋಥೆಟಿಕಲ್ ಸಿಚುವೇಶನ್ಗಳು ಬದುಕಲ್ಲ. ಇದು ರಿಯಾಲಿಟಿ. ನಾನು ಮನೆಯಿಂದ ಹೊರಗಿದ್ದೀನಿ, 9 ವಾರ ಇದ್ದೆ, ನಾನು ಚೆನ್ನಾಗಿ ಆಡಿದ್ದೀನಿ, ಇದು ರಿಯಾಲಿಟಿ. ಸೊ ಹೈಪೋಥೆಟಿಕಲ್ ಸಿಚುವೇಶನ್ಗಳಿಗೆ ಹೋಗೋದು ಬೇಡ. ಓಕೆ, ಇನ್ನು ಇವಾಗ ನಿಮ್ಮ ಫ್ಯಾನ್ಸ್ ತುಂಬ ಜನ ಹೊರಗಡೆ ಇದ್ದಾರೆ ಮತ್ತು ತುಂಬ ನಿಮ್ಮನ್ನ ನೋಡೋವಂಥವ್ರು. ಈಗ ನೀವು ಹೊರಗಡೆ ಬಂದಿದ್ದಾರೆ, ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ, ಇವ್ರು ಇನ್ನೂ ಒಂದು ಸ್ವಲ್ಪ ದಿವಸ ಆಡಿದರೆ ಚೆನ್ನಾಗಿತ್ತು, ಕಂಟಿನ್ಯೂ ಮಾಡಿದ್ರೆ. ಸೊ ಅಂಥ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೊರಗಡೆ ಬಂದಿದ್ದಕ್ಕೆ? ಇಷ್ಟು ವಾರ ನಂಗೆ ಸಪೋರ್ಟ್ ಮಾಡಿದ್ದೀರಾ, 9 ವಾರ. ನಾನು ಆಲ್ಮೋಸ್ಟ್ ಪ್ರತಿ ವಾರ ನಾಮಿನೇಟ್ ಆಗಿದ್ದೀನಿ, ಪ್ರತಿ ವಾರ ನೀವು ನನ್ನ ವೋಟ್ ಮಾಡಿ ಉಳಿಸ್ಕೊಂಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ನಂಗೆ ಸುಮಾರು ಜನ ಹೊರಗಡೆ ಹೋದಾಗೆಲ್ಲ ಹೇಳ್ತಾರೆ, ನೀವು ಹೊರಗಡೆ ಬಂದಾಗ ನೀವು ಒತ್ತಾಗ ನಾವು ಒತ್ತಿದ್ದೀವಿ ನಿಮ್ಮ ಜೊತೆ ಅಂತ. ನನಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ಯಾವುದೂ ಇಲ್ಲ. ಆ್ಯಂಡ್ ನಾನು ಪ್ರತಿ ಯಾರ್ಯಾರು ಫ್ಯಾನ್ಸ್ ಮೀಟ್ ಮಾಡ್ತೀನೋ ಅವ್ರ ಕಣ್ಣಲ್ಲಿ ಒಂದು ಲವ್ ಕಾಣುತ್ತೆ ನನಗೆ. ಅದಕ್ಕೆ ಕಾರಣ ಬಿಗ್ ಬಾಸಿಂದ ನಾನು ನಿಮ್ಗೆ ಪರಿಚಯ ಆಗಿದ್ದೀನಿ. ಬಟ್ ಯಾರೊಬ್ರು ಹೇಳ್ದಂಗೆ ನನ್ನ ಕಣ್ಣು ಇಂಡಸ್ಟ್ರಿ ಈಗ ತೆಗಿತಾ ಇದ್ದೀನಿ. ಆ್ಯಂಡ್ ಇನ್ನೂ ಜರ್ನಿ ತುಂಬ ಮುಂದೆ ಹೋಗೋದಿದೆ. ವಿ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್. ಎಲ್ಲ ನಾನು ನೀವು ಇಬ್ಬರು ಒಟ್ಟಿಗೆ ಬೆಳೆಯೋಣ, ಲೆಟ್ಸ್ ಗ್ರೋ ಟುಗೆದರ್ ಆ್ಯಂಡ್ ರೀಚ್ ಫಾರ್ ದ ಸ್ಟಾರ್ಸ್. ಜನತೆಗೆ ನೀವು ನೆಕ್ಸ್ಟ್ ಪ್ರಾಜೆಕ್ಟು ಯಾವ ಥರ ಅವ್ರಿಗೆ ಕೊಡ್ತೀರಾ? ಮ್ಯಾಮ್, ಈಗ ಹೊರಗೆ ಬಂದಿದ್ದೀನಿ. ನಿಮಗೆ ಗೊತ್ತಿರಂಗೆ ನಾನು ಇನ್ನೂ ಫೋನ್ಸ್ ಎತ್ತಕ್ಕೂ ಸ್ಟಾರ್ಟ್ ಮಾಡಿಲ್ಲ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡು, ಆಮೇಲೆ ಯಾವುದೇ ಅರ್ಜೆಂಟಲ್ಲಿ ಏನೋ ಡಿಸಿಷನ್ಗಳು ತೊಗೊಬಾರ್ದು, ಆಯಿತಾ? ಸೊ ಟೈಮ್ ತೊಗೊಂಡು ಒಂದೊಳ್ಳೆ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ತನಕ ಜನದ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ನಿಮ್ಮದು ನೆಕ್ಸ್ಟ್ ಎಲ್ಲ ಪ್ರಾಜೆಕ್ಟ್ಗೂ ನಮ್ಮ ಚಾನಲಿಂದ, ಆಮೇಲೆ ನಮ್ಮ ಎಲ್ಲ ಜನತೆ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟಾಗಿ ಕೊನೆಯದಾಗಿ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ವರ್ಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ? ಇವಾಗ ಮನೆ ಒಳಗಡೆ ಇರೋರಿಗೆ ಮತ್ತು ಹೊರಗಡೆ ನೋಡ್ತಾ ಇರೋ ಜನತೆಗೆ ಕೊನೆಯದಾಗಿ ನಿಮ್ಮ ಪರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಫೇವ್ರೆಟ್ ಫಿಲ್ಮ್ ರಾಕಿ ಇದೆ. ರಾಕಿಲಿ ಅವನೊಂದು ಲೈನ್ ಹೇಳ್ತಾನೆ, ನಾವು ಲೈಫಲ್ಲಿ ಎಷ್ಟು ರಿಂಗಲ್ಲಿ ಎಷ್ಟು ಜೋರಾಗಿ ಪಂಚ್ ಮಾಡ್ತೀವಿ ಮ್ಯಾಟ್ರ್ ಆಗಲ್ಲಂತೆ, ಎಷ್ಟು ಜೋರಾಗಿ ಪಂಚ್ ಮಾಡಿಸ್ಕೊಂಡು ಎದ್ದು ನಿಂತ್ಕೋತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತಂತೆ. ಸೊ ಮನೇಲಿರೋರಿಗೆಲ್ಲ, ಬಿಗ್ ಬಾಸ್ ಮನೇಲಿರೋರಿಗೆಲ್ಲ ನಾನು ಅದೇ ಹೇಳೋದು, ಅಲ್ಲಿ ನಿಮಗೆ ಪ್ರತಿದಿನ ಪ್ರತಿ ವಾರ ಪಂಚ್ಗಳು ಬೀಳ್ತಾ ಇರುತ್ತೆ. ಒಂದು ಸ್ಟ್ರಾಂಗ್ ಇರುತ್ತೆ, ಒಂದೊಂದು ವೀಕ್ ಇರುತ್ತೆ. ಬಟ್ ನೀವು ಮತ್ತೆ ಹೇಗೆ ಎದ್ದು ನಿಂತ್ಕೋತೀರಾ ಅನ್ನೋದು ನಿಮ್ಮ ಕ್ಯಾರೆಕ್ಟ್ರನ್ನ ತೋರಿಸುತ್ತೆ. ಇದು ಬಿಗ್ ಬಾಸ್ ಮನೆ ಹೊರಗಡೆ ಇರೋರಿಗೆ, ಜನತೆಗೂ ಇದಾಗುತ್ತೆ. ಇಟ್ ಅಪ್ಲೈಸ್ ಟು ದ್ಯಾಮ್ ಆಲ್ಸೋ. ಸೊ ಲೈಫಲ್ಲಿ ಗೆಲುವು ಬರುತ್ತೆ, ಸೋಲು ಬರುತ್ತೆ. ಅದನ್ನು ಹೇಗೆ ಸ್ವೀಕರಿಸ್ತೀವಿ, ಅದರಿಂದ ಏನು ಕಲಿತೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡುತ್ತೆ. ಸೊ ದ್ಯಾಟ್ಸ್ ದ ಮೆಸೇಜ್ ಐ ವಾಂಟ್ ಟು ಗಿವ್. ಆ್ಯಂಡ್ ಥ್ಯಾಂಕ್ ಯು ಫ್ರೀಡಮ್ TV ವೀಕ್ಷಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಟೈಮ್ ನನ್ನ ಇಂಟರ್ವ್ಯೂ ನೋಡಿದ್ದೀರಾ. ಥ್ಯಾಂಕ್ ಯು. ಲವ್ ಯು ಆಲ್.